ಒತ್ತಡದಲ್ಲಿದ್ದಾಗ ಒಳ್ಳೆ ಐಡಿಯಾಗಳು ಬರುತ್ತಾ ಅಥವಾ ಆರಾಮಾಗಿ ಸಾಕಷ್ಟು ಟೈಮ್ ಇದ್ದಾಗ ಬರುತ್ತಾ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯನ್ನ ಇದೇ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಅಂದ್ರೆ ಪ್ರೆಷರ್ ಅನ್ನೋದು ನಮ್ಮ ಕ್ರಿಯೇಟಿವಿಟಿಗೆ ಫ್ರೆಂಡಾ ಅಥವಾ ಶತ್ರುನ ಅಲ್ಲ? ನಮ್ಮಲ್ಲಿ ಎಷ್ಟೋ ಜನ ಒಂದಲ್ಲ ಒಂದ್ಸಲ ಈ ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಂಡಿರ್ತೀವಿ. ಸರಿ, ಹಾಗಾದ್ರೆ ಇವತ್ತು ಇದಕ್ಕೆ ಉತ್ತರ ಹುಡುಕೋಕೆ ಒಂದು ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ನಮ್ಮ ಮೊದಲನೇ ಭಾಗ ಒತ್ತಡದ ವಿರೋಧಾಭಾಸ. ಅಂದ್ರೆ ಡೆಡ್ಲೈನ್ಗಳ ಬಗ್ಗೆ ಜನಸಾಮಾನ್ಯರಲ್ಲಿರೋ ನಂಬಿಕೆ ಇದೆಯಲ್ಲ, ಅದನ್ನೊಮ್ಮೆ ನೋಡೋಣ. ಈ ಮಾತನಂತೂ ಎಲ್ಲರೂ ಕೇಳಿರ್ತಾರೆ ಅಲ್ವಾ? ನಾನು ಪ್ರೆಷರ್ನಲ್ಲಿದ್ರೇನೆ ಚೆನ್ನಾಗಿ ಕೆಲಸ ಮಾಡೋದು. ಹೌದು, ಎಷ್ಟೊಂದು ಜನ ತಮ್ಮ ಬಗ್ಗೆ ಹೀಗೆ ಹೇಳ್ಕೊಳ್ಳೋದನ್ನ ನಾವು ಕೇಳ್ತಾನೆ ಇರ್ತೀವಿ. ಇದೇನೋ ಒಂಥರ ಎಲ್ರಿಗೂ ಗೊತ್ತಿರೋ ವಿಷಯ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲೊಂದು ಬೇರೆ ಆಂಗಲ್ ಕೂಡ ಇದೆ. ನಾನು ಪ್ರೆಷರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋದು ಡೆಡ್ಲೈನ್ ಹತ್ತಿರ ಬಂದಾಗ ಮಾತ್ರ ನಾನು ಸೀರಿಯಸ್ ಆಗಿ ಕೆಲಸ ಮಾಡೋದು ಅಂತ ಹೇಳೋಕೆ ಇನ್ನೊಂದು ದಾರಿನಾ? ಯೋಚನೆ ಮಾಡಿ. ಇದು ನಿಜವಾಗ್ಲೂ ಬೆಟರ್ ಪರ್ಫಾರ್ಮೆನ್ಸ್ ಬಗ್ಗೆನಾ? ಅದರ ಕೆಲಸವನ್ನ ಮುಂದೂಡೋಕೆ ಇದೊಂದು ನೆಪ ಅಷ್ಟೇನಾ? ಹಾಗಾದ್ರೆ ಬಹುಶಃ ಇದೊಂದು ಕೆಲಸ ಮುಂದೂಡೋಕಾಕೊಂಡಿರೋ ಮುಖವಾಡನ. ನಾವು ಯಾಕೆ ಕೊನೆ ಕ್ಷಣದವರೆಗೂ ಕಾಯ್ತೀವಿ ಅನ್ನೋದರ ಹಿಂದಿನ ನಿಜವಾದ ಕಾರಣಗಳನ್ನ ಈಗ ಮತ್ತೆ ಕೆದಕಿ ನೋಡೋಣ. ನೋಡಿ, ಎಲ್ಲ ಕೆಲಸನೂ ಒಂದೇ ಥರ ಇರಲ್ಲ. ಅದರಲ್ಲೂ ಪ್ರೆಷರ್ನಲ್ಲಿ ಮಾಡೋವಾಗಂತೂ ಇಲ್ವೇ ಇಲ್ಲ. ಈಗ ಉದಾಹರಣೆಗೆ ಸ್ವಲ್ಪ ಬೋರಿಂಗ್ ಅನ್ನಿಸೋ ಫಿಸಿಕಲ್ ವರ್ಕ್ ತಗೊಳ್ಳಿ. ಡೆಡ್ಲೈನ್ ಹತ್ರ ಬರ್ತಿದ್ದ ಹಾಗೆ ಆ ಅಡ್ರಿನಾಲಿನ್ ರಶ್ ಇದೆಯಲ್ಲ, ಅದು ಕೆಲಸ ಫಟಾಫಟ್ ಅಂತ ಮುಗ್ಸಕ್ಕೆ ಹೆಲ್ಪ್ ಮಾಡ್ಬೋದು. ಆದರೆ ಕ್ರಿಯೇಟಿವ್ ಕೆಲಸ, ಅಯ್ಯೋ, ಅದು ಪೂರ್ತಿ ಬೇರೆ ಕಥೆ. ಅದೊಂದು ತುಂಬಾನೇ ನಾಜೂಕಾದ ಕಲೆ. ಅದನ್ನ ಫೋರ್ಸ್ ಮಾಡೋಕ್ಕಾಗೋದಿಲ್ಲ. ಹೌದು, ಈ ನಾಜೂಕಾದ ಕಲೆ ಅಂದನಲ್ಲ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಯಾಕಂದ್ರೆ ಕ್ರಿಯೇಟಿವಿಟಿ ಯಾಕೆ ಬೇರೆ ಎಲ್ಲ ಕೆಲಸಕ್ಕಿಂತ ವಿಭಿನ್ನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಕ್ರಿಯೇಟಿವಿಟಿಯನ್ನ ಅಷ್ಟೊಂದು ನಾಜೂಕ್ ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ಲಾಸ್ಟ್ ಮಿನಿಟ್ ಡೆಡ್ಲೈನಿಂದ ಬರೋ ಸ್ಟ್ರೆಸ್, ಆ ಪ್ಯಾನಿಕ್ ಇದೆಯಲ್ಲ, ಅದರಿಂದ ಈ ಇಡೀ ಪ್ರೋಸೆಸ್ಸೇ ಹಾದಿ ತಪ್ಪಿಬಿಡ್ಬೋದು. ಡೆಡ್ಲೈನ್ ಹತ್ರ ಬರ್ತಿದ್ದ ಹಾಗೆ ನಮ್ಮ ಬ್ರೇನ್ ಒಂಥರ ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಆ ಮೋಡಲ್ಲಿ ಹೊಸ ಹೊಸ ಐಡಿಯಾಗಳು ಹುಟ್ಟೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದ್ರೆ ಕೇಳಿ, ಇದು ಎಲ್ಲರಿಗೂ ಅನ್ವಯವಾಗೋ ರೂಲ್ ಏನಲ್ಲ. ಕೆಲವರ ಪರ್ಸನಾಲಿಟಿಯೇ ಹಾಗಿರುತ್ತೆ. ಅವರು ಪ್ರೆಷರ್ನಲ್ಲೇ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಆ ಒತ್ತಡವೇ ಅವರ ಕ್ರಿಯೇಟಿವಿಟಿಗೆ ಒಂದು ರೀತಿ ಫ್ಯೂಯಲ್ ಇದ್ದ ಹಾಗೆ. ಇನ್ನು ಕೆಲವರಿಗೆ ಇದು ಕಂಪ್ಲೀಟ್ ಆಪೋಸಿಟ್. ಸೊ ಇದು ತುಂಬಾನೇ ವೈಯಕ್ತಿಕವಾದ ವಿಷಯ. ಇದರಲ್ಲಿ ಸರಿ ತಪ್ಪು ಅಂತ ಯಾವುದೂ ಇಲ್ಲ. ಹಾಗಾದ್ರೆ ಈ ಲಾಸ್ಟ್ ಮಿನಿಟ್ ರಶ್ಗೆ ಪರ್ಯಾಯವಾದ ದಾರಿ ಇಲ್ವಾ? ಖಂಡಿತ ಇದೆ. ಬನ್ನಿ ನೋಡೋಣ. ಶಾಂತವಾಗಿರೋದರ ಪರವಾಗಿ ಒಂದು ವಾದ. ಹಾಗಾದ್ರೆ ಆ ಪರ್ಯಾಯ ದಾರಿ ಯಾವುದು? ಒಂದೇ ಉತ್ತರ, ಸೆಲ್ಫ್ ಡಿಸಿಪ್ಲಿನ್. ಅಂದ್ರೆ ಲಾಸ್ಟ್ ಮಿನಿಟ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗೋ ಬದಲು ಅದೇ ಮೆಂಟಲ್ ಪವರ್, ಅದೇ ಫೋಕಸ್ ಬಳಸಿ ಕೆಲಸವನ್ನ ಮೊದಲೇ ಶುರು ಮಾಡೋದು. ಇದೊಂಥರ ಒತ್ತಡದಿಂದ ಬರೋ ಟೆನ್ಷನ್ ಬದಲು ನಾವೇ ಉದ್ದೇಶಪೂರ್ವಕವಾಗಿ ತೀವ್ರತೆಯನ್ನ ತಂದುಕೊಳ್ಳೋ ಹಾಗೆ. ಹೀಗೆ ಶಾಂತವಾಗಿ ಕೆಲಸ ಮಾಡೋದ್ರಿಂದ ಸಿಗೋ ಲಾಭಗಳು ಅಷ್ಟಿಷ್ಟಲ್ಲ. ಬ್ರೇನ್ಗೆ ಯೋಚನೆ ಮಾಡೋಕೆ ಸ್ವಲ್ಪ ಸ್ಪೇಸ್ ಕೊಟ್ಟಾಗ ಸುಮ್ಮನೆ ಜಾಸ್ತಿ ಐಡಿಯಾಗಳು ಬರೋದು ಮಾತ್ರ ಅಲ್ಲ, ಅದಕ್ಕಿಂತ ಒಳ್ಳೊಳ್ಳೆ ಐಡಿಯಾಗಳು ಹುಟ್ಟುಕೊಳ್ಳುತ್ತೆ. ಮತ್ತು ಎಲ್ಲಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಯಾವುದೇ ರೀತಿಯ ಸ್ಟ್ರೆಸ್ಸು, ಪ್ಯಾನಿಕ್ ಅನ್ನೋದೇ ಇರಲ್ಲ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಈಗೊಂದು ಪ್ರಾಕ್ಟಿಕಲ್ ಸ್ಟೆಪ್ಗೆ ಬರೋಣ. ಅದೇ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್. ಇದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ಚಾಲೆಂಜ್ ಅನ್ಕೋಬಹುದು. ನೋಡಿ, ಇದೇನು ಒಂದು ಆರ್ಡರ್ ಅಲ್ಲ, ಬದಲಿಗೆ ನಮ್ಮನ್ನ ನಾವೇ ಡಿಸ್ಕವರ್ ಮಾಡ್ಕೊಳ್ಳೋಕೆ ಒಂದು ಇನ್ವಿಟೇಷನ್. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಬೆಸ್ಟ್ ಕ್ರಿಯೇಟಿವ್ ಪ್ರೋಸೆಸ್ ಇರುತ್ತೆ. ಅದನ್ನ ಕಂಡುಹಿಡಿಯಕ್ಕೆ ಇಲ್ಲಿ ಒಂದು ಸಿಂಪಲ್ ಟೆಸ್ಟ್ ಇದೆ. ಈ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬಾನೇ ಸುಲಭ. ಸ್ಟೆಪ್ 1, ಸಾಮಾನ್ಯವಾಗಿ ಲಾಸ್ಟ್ ಮಿನಿಟ್ವರೆಗೂ ಪೆಂಡಿಂಗ್ ಇಡೋ ಯಾವುದಾದ್ರೊಂದು ಕ್ರಿಯೇಟಿವ್ ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಳಿ. ಸ್ಟೆಪ್ 2, ಈ ಸಲ ಸಾಕಷ್ಟು ಟೈಮ್ ಇರುವಾಗಲೇ ಅದನ್ನ ಮುಗಿಸ್ಬಿಡಿ. ಮತ್ತು ಕೊನೆಯದಾಗಿ ಸ್ಟೆಪ್ 3, ಅದು ಹೇಗಾಯ್ತು ಅಂತ ಗಮನಿಸಿ, ರಿಸಲ್ಟ್ ಹೇಗಿತ್ತು ಅಂತ ನೋಡಿ. ಯಾಕಂದ್ರೆ ಬಹುಶಃ ಇದು ನಿರೀಕ್ಷೆಗಿಂತ ಅದ್ಭುತವಾಗಿ ವರ್ಕ್ ಆಗ್ಬೋದು ಅಂತ ಇಲ್ಲಿ ಹೇಳಲಾಗ್ತಿದೆ. ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಮೋಟಿವೇಶನ್ ಬೇಕಾ? ಮತ್ತು ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಯಾರಿಗೆ ಗೊತ್ತು, ಯಾವ ಅದ್ಭುತವಾದ ಐಡಿಯಾ ಒಂದು ಸಣ್ಣ ಶಾಂತವಾದ ಕ್ಷಣಕ್ಕಾಗಿ ಕಾಯ್ತಾ ಇದೆಯೋ ಏನೋ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.